ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಂಬ ದಿನಗಳ ನಂತರ ನಾವು ಒಂದು ನಾನ್ ವೆಜ್ ರೆಸಿಪಿನ ಟ್ರೈ ಮಾಡ್ತಿದ್ದೀವಿ. ಅದು ಚಿಕನ್ ಪೆಪ್ಪರ್ ಡ್ರೈ. ಚಿಕನ್ ಪೆಪ್ಪರ್ ಡ್ರೈನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ನಾವು ಒಂದು ಬಾಣಲೆಯನ್ನು ಇಟ್ಕೊಂಡ್ವಿ. ಅದಕ್ಕೆ ಒಣಮೆಣಸಿನಕಾಯಿಯನ್ನು ಹಾಕ್ಕೊಂಡಿದ್ವಿ. 8ರಿಂದ 10 ಒಣಮೆಣಸಿನಕಾಯಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟು ಕರಿಬೇವನ್ನು ಹಾಕೋತಿದ್ವಿ, ಹಾಗೆ ಚಕ್ಕೆ, ಸ್ವಲ್ಪ ಲವಂಗ, ಹಾಗೆ ಒಂದು ಏಲಕ್ಕಿನ ಹಾಕ್ಕೊಂಡಿದ್ದೀವಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಕಾಳನ್ನು ಕೂಡ ಹಾಕ್ಕೊಂಡಿದ್ದೀವಿ, ಸ್ವಲ್ಪ ಮೆಂತ್ಯ, ಹಾಗೆ ಜೀರಿಗೆಯನ್ನು ಕೂಡ ಹಾಕ್ಕೊಂಡ್ವಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ಇದನ್ನು ಪೌಡರ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕಿ ಈರುಳ್ಳಿನ ಹಾಕಬೇಕಾಗತ್ತೆ. ಉದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿನ ನಾವು ತೊಗೊಂಡಿದ್ದೀವಿ. ಹಾಗೆ ಸ್ವಲ್ಪ ಕರಿಬೇವು, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಸ್ವಲ್ಪ ಹಸಿಮೆಣಸಿನಕಾಯಿಯನ್ನು ಹಾಕೋತಿದ್ದೀವಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಚಿಕನ್ನ ತೊಗೊಂಡಿದ್ದೀವಿ. ಚಿಕನ್ ನಾವಿಲ್ಲಿ ಆಲ್ಮೋಸ್ಟ್ 300 ಗ್ರಾಮ್ಸ್ ಚಿಕನ್ನ ನಾವು ತೊಗೊಂಡಿದ್ದೀವಿ. ಇಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ, ನೋಡಿ ಈ ರೀತಿ. ನೆಕ್ಸ್ಟು ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ನಾವು ಏನು ಪೌಡರ್ನ ಮಾಡಿಟ್ಕೊಂಡಿದ್ವೋ ಮೊದಲು ಅದನ್ನು ಹಾಕೋಬೇಕಾಗತ್ತೆ. ನಾವಿಲ್ಲಿ 2ರಿಂದ 3 ದೊಡ್ಡ ಸ್ಪೂನ್ನ ಹಾಕೋತಿದ್ದೀವಿ. ಹಾಗೆ ಟೊಮ್ಯಾಟೊನೂ ಕೂಡ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ. ಈ ಪೌಡರ್ನ ನೀವು ಯಾವುದೇ ರೀತಿ ಪಲ್ಯಗೂ ಕೂಡ ಬಳಸ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಸಾಂಬಾರ್ಗೂ ಕೂಡ ಇದನ್ನು ಆ್ಯಡ್ ಮಾಡ್ಬೋದು, ಒಂದು ಎಕ್ಸ್ಟ್ರಾ ಟೇಸ್ಟ್ ಕೂಡ ಬರುತ್ತೆ. ಹಾಗೆ ಪೆಪ್ಪರ್, ದ ಮೇನ್ ಇಂಗ್ರೀಡಿಯೆಂಟ್ ಪೆಪ್ಪರ್ನ ಹಾಕೋತಿದ್ದೀವಿ. 1ರಿಂದ 1.5 ಸ್ಪೂನ್ ಪೆಪ್ಪರ್ನ ಹಾಕ್ಕೊಂಡ್ವಿ. ಹಾಗೆ ಸ್ವಲ್ಪ ಗರಂ ಮಸಾಲನ ಕೂಡ ಹಾಕ್ಕೊಂಡ್ವಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ನೀರನ್ನು ಹಾಕೋಬೇಕು. ಚಿಕನ್ ಚೆನ್ನಾಗಿ ಬೇಯಬೇಕು ಅಲ್ವಾ, ಅದಕ್ಕೆ ನಾವು ಇದಕ್ಕೆ ನೀರನ್ನು ಹಾಕೋತಿದ್ದೀವಿ. ನೀರಿನ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಹಾಕೋಬೇಕಾಗತ್ತೆ, ಯಾಕಂದರೆ ನಮಗೆ ಇದು ಡ್ರೈ ಕನ್ಸಿಸ್ಟೆನ್ಸಿಯಲ್ಲೇ ಬೇಕು. ಸೊ ನಾವು ಇದಕ್ಕೆ ಕಮ್ಮಿ ನೀರನ್ನು ಹಾಕ್ಕೊಂಡಿದ್ದೀವಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ವಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ. ನೆಕ್ಸ್ಟು ಇದು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಇದು ಆಲ್ಮೋಸ್ಟ್ ವಾಟರ್ ಕಂಟೆಂಟ್ ಏನಿದೆಯೋ ಅದೆಲ್ಲ ಫುಲ್ಲು ಕಮ್ಮಿ ಆಗೋ ತನಕ ಇದನ್ನು ಡ್ರೈ ಮಾಡಬೇಕಾಗತ್ತೆ. ನಾವೀಗ ಇದಕ್ಕೆ ಸ್ವಲ್ಪ ಪುದೀನಾನ ಹಾಕೋತಿದ್ದೀವಿ. ಪುದೀನ ಆಪ್ಷನಲ್, ಪುದೀನ ಟೇಸ್ಟ್ನ ತುಂಬ ಎನ್ಹ್ಯಾನ್ಸ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ನಾವು ಇದಕ್ಕೆ ಪುದೀನಾನ ಹಸಿಯಾಗಿ ಹಾಕೋತಿದ್ದೀವಿ. ಇದನ್ನು ಲಾಸ್ಟಲ್ಲಿ ಯಾಕೆ ಹಾಕ್ಕೊಂಡ್ವಿ ಅಂದರೆ ಪುದೀನ ಜಾಸ್ತಿ ಬೆಂದರೆ ಅದರ ಫ್ಲೇವರ್ ಚೆನ್ನಾಗಿರಲ್ಲ. ಸೊ ಲಾಸ್ಟಲ್ಲಿ ಹಾಕಿದ್ರೆ ಅದರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಲಾಸ್ಟಲ್ಲಿ ಹಾಕ್ಕೊಂಡ್ವಿ. ನೆಕ್ಸ್ಟು ಇದು ರೆಡಿಯಾಗಿದೆ. ಈಗ ನಾವು ಆಫ್ ಮಾಡಿದ್ದೀವಿ. ಆಫ್ ಮಾಡಿದ ತಕ್ಷಣ ನಾವಿದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೋತಿದ್ದೀವಿ. ಈಗ ಟೇಸ್ಟಿಯಾದ ಚಿಕನ್ ಪೆಪ್ಪರ್ ಡ್ರೈ ರೆಡಿಯಾಗಿದೆ. ನೀವೇ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಟೆಂಪ್ಟ್ ಆಗೋ ಥರ ಕಾಣಿಸ್ತಿದೆ. ಆ್ಯಂಡ್ ಚಪಾತಿ ಜೊತೆ ತುಂಬ ಒಳ್ಳೆಯ ಕಾಂಬಿನೇಷನ್. ಹಾಗೆ ನೀವು ಬೇಳೆ ಸಾರು ಜೊತೆ ಅಥವಾ ಯಾವುದೇ ರೀತಿಯ ಸಾಂಬಾರ್ ಜೊತೆ, ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೀವು ಎಷ್ಟು ಸ್ಪೈಸಿಯಾಗಿ ಬೇಕೋ ಅಷ್ಟು ಸ್ಪೈಸಿಯಾಗಿ ಕೂಡ ಮಾಡ್ಕೋಬೋದು. ಲೈಟಾಗಿ ಬೇಕು ಅಂದರೆ ಮಸಾಲೆನ ಸ್ವಲ್ಪ ಕಮ್ಮಿ ಹಾಕೋಬೋದು. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇದೇ ರೀತಿ ಒಳ್ಳೆ ರೆಸಿಪೀಸ್ ಕೂಡ ನಮ್ಮ ಚಾನಲ್ನಲ್ಲಿ ಅವೈಲೇಬಲ್ ಇದೆ, ಅದನ್ನೂ ಕೂಡ ಟ್ರೈ ಮಾಡಿ ಅಂತ ಕೇಳ್ಕೊತೀವಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.